ಹೊಡೆದಾಗಲ್ಲ ಕಣ ನಿನ್ಗೆ. ದಡ್ಡ ಕಡೆ ಬರೀ ದಡ್ಡ ಏನು ಬಂತು ಶತ ದಡ್ಡ. ನಾನು ಒಡೆಯ ಏಟುಗಳಿಂದಾದ್ರೂ ಇವನ್ ತಲೆಯಲ್ಲಿರೋ ಮೆದುಳು ಚುರುಕಾಗ್ಲಿ ಅಂತ ಹೇಳಿ ಅಪ್ಪ ಅಪ್ಪ ಅಂತ ಹೊಡಿತಾ ಇದ್ದೀನಿ ಕಡೆ. ಏನು 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 ಅಂತ ಕಾರಣ ಹೇಳಿ. ಕೆಲಸ ಇಲ್ಲ ಒಂದು ಕಾರ್ಯ ಇಲ್ಲ. ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ತಿಂಗಳು ಆಗ್ತದಂಗೆ ಮಸಾಲೆ ದೋಸೆ ದುಡ್ಡು ಕೊಡಿ ಅಂತ ಹಲ್ಲು ಗಿಂತ್ಕೊಂಡ್ಬರ್ತಾಳೆ ಚಟ್ ಅಂತ ಒಂದು. ಡೇ ನೋಡ ಇನ್ಮೇಲಿಂದ ಇನ್ನೇಳಿಂದ ಯಾವುದೇ ಕಾರಣಕ್ಕೂ ನೀನು ನನಗೆ ಮುಖ ತೋರಿಸ್ಬೋದು. ಹೋಗಿಂದ ಚಟ್ ಅಂತ ಒಂದು. ನಿನಗೆ ಆಡು ಬಿಡ್ಲ. ಲೇವಿಟ್ಲಾ ಯಾಕೋ ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ? ನಾ ಮನೆ ಬಿಟ್ಟು ಹೋಗ್ತಾನೆ ಕಣ ಬಂದು. ಯಾಕೋ ಪಾಂಡ್ರಗ ಮತ್ತೆ ನಿನಗೆ ತಲೆ ಕೊಡದ್ನ? ಬರೀ ತಲೆ ಹೊಡಿಲ್ಲ ಕಡು, ಎಗ್ರಿ ತಲೆ ಗುದ್ದಾಕ್ಬಿಟ್ರು. ಆ ಕೆಲಸದ ಮುಂದೆ ನೀ ದಡ್ಡ ಅಂತೇಳಿ ತುಂಬಾ ಅವಮಾನ ಮಾಡ್ಬಿಟ್ರು. ಅದಕ್ಕೆ ನಾ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನೀನು ಮನೆ ಬಿಟ್ಟು ಹೋಗ್ಬಿಟ್ರೆ ನಿನ್ ಸಮಸ್ಯೆಗೆ ಪರಿಹಾರ ಸಿಗುತ್ತೇನೋ? ಈಸಬೇಕು, ಇದ್ದು ಜಯಿಸಬೇಕು. ಲೋ ಆ ಎಡಗೆ ಬಲ್ಗೆ ಮುಂದೆ ಹೇಗೋ ಜಯಿಸೋದು, ತಲೆನೆಲ್ಲ ಬೊಬ್ಬೆ ಬಂದ್ಬಿಟ್ಟಿದೆ ಗೊತ್ತಾ? ನಾನು ಹೇಳ್ದಾಗ ಕೇಳಿದ್ರೆ ನೀ ಆ ಪಾಂಡುರಂಗ ಗಂಡುಗಲಿನ ಮಟ್ಟ ಹಾಕ್ಬೋದು. ಏನ್ರಿ ಕೋಲು ಒಂದು ಪತ್ರಿಕೆನ ತರ ಕೇಳಿ ಅವ್ನಿಗೆ 1 ಗಂಟೆ ಬಂತ್ರ ಅವನು ಬರ್ಲಿ. ಅವನು ಎದ ಮೇಲೆ ಕಾಲಿಟ್ಟು ತಲೆ ರಪ್ಪ ಅಂತ ಬಿಡ್ತೀನಿ. ಸಂದೇನೋ ಹರಿ ಕೋಲ್ ಒಂದು ದಿನಪತ್ರಿಕೆನ ತರ ಕೇಳಿದ್ರೆ 5 ವರ್ಷದ ಹಿಂದಿನ ಲಗ್ನ ಪತ್ರಿಕೆ ಹುಡ್ಕೊಂಡ್ ಬಂದಿದ್ದೀನಲ್ಲ, ಇನ್ನು ದಡ್ಡ ಅಂದೆ ನಾನು ಏನು ಅಂತ ಕರೀಲಿದೆ. ನೀವು ಕರೆಕ್ಟ್ ಆಗಿ ಹೇಳ್ಬೇಕಾಯ್ತು ಬಾವಾ. ಎಂತ ಕೆಲಸ ಮಾಡಿದೆ? ಇವನು ಈ ಕ್ಷಣನೇ ಸಾಯಲಿದೆ. ಇವನು ಏನಾರ ನಡುವೆ ಮನೆ ಹಾಕಿ ಬೆಂಕಿ ಕೂರ್ತೀನಿ. ಮಸಾಲೆ ಸಿದ್ದಿನಕ್ಕೆ ಅಂತ 200 ರೂಪಾಯಿ ಕೊಡ್ತೀನಿ. ಹೇಳ ಬೇರೆ ಭಾಷೆ ಮಾತಾಡ್ತೀಯಲ್ಲ. ಈ ದಡ್ಡನ್ ತಲೆ ಕೆಟ್ಟಿದೆ. ಇಷ್ಟ್ರ ಮೇಲೂ ಇವನಿಂದ ನೀನೇನಾದ್ರೂ ಓಡಾಡಿದ್ರೆ ನಿನಗ್ ಕಲ್ಲಲ್ಲಿ ಹೊಡಿತಾರೆ. ಇವನು ಕರ್ಕೊಂಡೋಗಿ ಯಾವ್ದೋ ಹುಚ್ಚ ಆಸ್ಪತ್ರೆಗೆ ಬಿಟ್ಬಿಡ್ತಾ. ಏನು ಬೇಕಾಗಿಲ್ಲ. ವಿಟ್ಲ ಯಾವ ಭಾಷೆ ಮಾತಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನೊಬ್ಬ ಪ್ರೊಫೆಸರ್ನ ಕರೆಸ್ತೀನಿ. ಯಾರು ಅವರು? ಪ್ರೊಫೆಸರ್ ಚಿಂಗ್ ಚೋಂಗ್. ಅಳಿಗೆಂದ್ರೆ ಚಂಪಾ ಏನತ್ತೆ ಹೇಳಿರು. ಇವ್ ನನ್ ಬೈತಾ ಇದ್ದಾನಲ್ಲೇ. ಕಲಾಲ ಮಲಾಲ ಕಾಕಿಲ ಕಲಗಲ ಅನ್ನ ಹಾಗೆ ಬೈತಾ. Hello, is anybody at home? Who are you? Who are you? I'm Jaji Chambaldini. Who are you? I am Professor Changchu. Changchu! Please come. ಬನ್ನಿ ಪ್ರೊಫೆಸರ್. ಯಾರೀ ಪ್ರೊಫೆಸರು? ಹಲೋ, ನಾನು ಪ್ರೊಫೆಸರ್ ಚಾಂಗ್ಚು. ನಿಮ್ಮ ಮನೆಯಲ್ಲಿ ವಿಚಿತ್ರವಾಗಿ ಮಾತಾಡೋ ಯಾರೊಬ್ಬ ವ್ಯಕ್ತಿ ಇದಾನಂತಲ್ಲ, ಯಾರದು? ಓ, ಅವನ್ನ ನೋಡಕ್ ಬಂದ್ರಾ? ಇಲ್ಲೇ ಇದ್ದಾನೆ ನೋಡಿ, ಅವನ ಹೆಸರು ವಿಟ್ಲ ಅಂತ. ಯಾರೋ ನೋಡಕ್ ಬಂದಿದ್ದಾಳೆ ನೋಡ. ಪ್ರೊಫೆಸರ್ ಕರಲ ಬಕಲ ಮಾಕಲಕಲ. ವಾ, ಅದೇನ್ ದರಿದ್ರ ಲ್ಯಾಂಗ್ವೇಜ್ ಏನೋ, ನಾನು ಒಂದು ಅರ್ಥ ಆಗ್ತಾ ಇಲ್ಲ. ವಿಟ್ಲ, ಅದೇನ್ ಹೇಳ್ಬೇಕು ಅಂತಿದ್ಯೋ ಇಲ್ಲೇ ಬಂದ್ ಹೇಳೋ. ನೀ ಕಲಲ ನಾ ಬಲಲ ಲಾಲಾಲಾಲ. ನೋಡಿ ಪ್ರೊಫೆಸರ್, ನಾನು ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ. ಪೇಷಂಟು ನಮ್ ಕಡೆಗೆ ಬರ್ತಾ ಇದ್ರೆ ಪರವಾಗಿಲ್ಲ, ನಾವೇ ಪೇಷಂಟ್ ಕಡೆಗೆ ಹೋಗ್ಬಿಡೋಣ. ಮೈ ಡಿಯರ್ ವಿಟ್ಲ ಬಾಯ್, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಕರಲ ಮರಲ ಜಲಾಲ ಕಟ್ಟಲ. 3-4 ವಿದೇಶಿ ಭಾಷೆನ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದಾನೆ. ಆ ಭಾಷೆ ಯಾವ್ದು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಇವನು ಸರಿ ಹೋಗ್ಬಿಡ್ತಾನೆ. ಯಾಕೆ ಪ್ರೊಫೆಸರ್, ನಿಮ್ಗೂ ಅದು ಯಾವ ಭಾಷೆ ಅಂತ ಗೊತ್ತಾಗ್ತಾ ಇಲ್ವಾ? ಗ್ರೀಕು, ಲ್ಯಾಟಿನು, ಸ್ಪ್ಯಾನಿಷ್ನು ಇದು 3 ಮಿಕ್ಸ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ದಾನೆ. ಸ್ಪೀಕ್ ಅಗೇನ್. ಕರಲ ಬರಲ ಮಾಕಲ ಕಲ 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 ಕಲ. ಗ್ರೀಕು ಲ್ಯಾಟಿನಲ್ಲಿ ಲ ಕಾರ ಜಾಸ್ತಿ ಅಲ್ವಾ, ಅದನ್ನ ಮಿಕ್ಸ್ ಮಾಡಿ ಮಾತಾಡ್ತಿದ್ದಾನೆ. ವೆರಿ ಗುಡ್ ವೆರಿ ಗುಡ್.
ಯಾಮನ್ರಿ ಅವನು ಹಬಿ ಗಿವ್ ಸಮ್ ರೆಸ್ಪೆಕ್ಟ್. ಅವರು ಪ್ರೊಫೆಸರ್ ಚೌಂಗ್ ಅಂತ. ಇವರು ನನ್ನ ಹಬಿ ಪಾಂಡುರಂಗ ಗಲಿಗಲಿ. ಇಟ್ಸ್ ನಾಟ್ ಗಲಿ ಕಣ್ರಿ, ಇಟ್ಸ್ ಗಂಡು ಗಲಿ. ಅದೇ ಓ ಮಿಸ್ಟರ್ ಪಾಂಡುರಂಗ ಗಂಡುಗಲಿ, ನಿಮ್ಮ ಹುಡುಗಂಗೆ ಸಿಕ್ಕಾಪಟ್ಟೆ ಭಾಷೆಗಳು ಬರುತ್ತೆ. ಇದ್ದಕ್ಕಿದ್ದಂಗೆ ಅವ ಹೆಂಗ್ ಬಂದ್ಬಿಡ್ತವೆ ಅಂತ. ಇವನ ತಲೆಗೆ ಏಟ್ ಬಿದ್ದು ತಲೆ ಒಳಗಿರೋ ನರ ಎಗರಿ ಪರ್ಫೆಕ್ಟ್ ಜಾಗದಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾವು ಬೌದ್ಧಿಕ್ ನರ್ವ್ ಅಂತೀವಿ. ಆ ನರ ಇವನಿಂದ ಬೇರೆ ಬೇರೆ ಭಾಷೆ ಹೇಳ್ಸುತ್ತೆ. ಅದಕ್ಕೆ ನಮ್ ಬಿಟ್ಲ ಇಷ್ಟೊಂದು ಭಾಷೆಗಳನ್ನ ಮಾತಾಡೋದು. ಸ್ಪೀಕ್ ಅಗೇನ್. ಪಾಂಡುರಂಗ ಗಲಗಲ, ಜಾಕೆ ಲೊಳೊಳ, ಕುಕ್ಕಲ, ಕುಕ್ಕಿ ಕುಕ್ಕಿ ಕುಮ್ಮುಲ. ವೆರಿ ಗುಡ್. ಪಾಂಡುರಂಗ ಗಂಡುಗಲಿ ನಿನ್ನ ಅಪ್ರಿಶಿಯೇಟ್ ಮಾಡ್ತಿದ್ದಾನೆ. ಹೀಗೆ ಲಂಡನ್ ಅಲ್ಲಿ ಒಬ್ಬ ಪ್ರೊಫೆಸರ್ಗೆ ನೆಗಡಿ ಬಂದು ಜೋರ ಕೆಂದಾಗ ಹಿಂದಿನ ಜನ್ಮದಲ್ಲ ಜ್ಞಾಪಕ ಬಂದ್ಬಿಟ್ಟು ಆ ಭಾಷೆಲಿ ಮಾತಾಡೋಕ್ ಶುರು ಮಾಡ್ಬಿಟ್ನಂತೆ. ಹೌದೌದು, ಈ ಹಿಂದೆ ನಾನು ಈ ವಿಷಯ ಎಲ್ಲೋ ಕೇಳಿದ್ದೀನಿ. ಈಗ ತಾನೇ ನಾನೇ ಹೇಳಿದ್ನಲ್ಲ. ಪ್ರೊಫೆಸರ್ ಸರ್, ಮುಂದೆ ಇವ್ನು ತಗೊಂಡು ಏನ್ ಮಾಡ್ಬೇಕು ಅಂತ ಇದ್ದೀರಾ? ಯಾರಿಗೂ ಹೇಳಕ್ ಹೋಗ್ಬಿಡಿ, ಏನು ಮಾಡಕ್ ಹೋಗ್ಬಿಡಿ. ಒಂದಿನ ವಿದ್ಯೆ ಹಾಗೆ ವಾಪಸ್ ಹೋಗ್ಬಿಡುತ್ತೆ. ವಿದೇಶಿ ಭಾಷೆ ಹೇಳ್ಕೊಡ್ತೀನಿ ಅಂದ್ರೆ ತಿಂಗಳಿಗೆ 1 ರಿಂದ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. ಕರ್ಮಲ ಎನ್ನ ರಾಸ್ಕಲ. ಮನೇಲೆ ಪಾಠ ಹೇಳ್ಕೊಡ್ತೀನಿ. ಚೈನೀಸು, ಫ್ರೆಂಚು, ಗ್ರೀಕು, ಇಟಾಲಿಯನು ಎಲ್ಲ ಹೇಳ್ಕೊಡ್ತೀನಿ ಅಂತಿದ್ದಾನೆ. ರಾಸ್ಕಲ ಮಾಸ್ಕಲ ರಾಸ್ಕಲ ಅದಲ್ಲ. ಅಪ್ಪ ಅವ್ನು ಏನೋ ಅಂದಂಗ ಆಯ್ತಲ್ವ ಸರ್? ನೀನ್ ಯಾರು ಅಂತ ಕೇಳ್ತಿದ್ದಾನೆ. ಭಾಷೆ ಬಂದ್ರೆ ಜನರನ್ನೇ ಮಾತು ಬಿಡ್ತಾರ. ನನ್ನನ್ನೇ ಯಾರು ಅಂತ ಕೇಳ್ತಿದ್ರು. ಗಂಡುಗಳ ಅಂಶದ ಕಟ್ಟ ಕಡೆ ಎತ್ತೊಂದು ಪಾಂಡುರಂಗ ಗಂಡುಗ್ರಿ, ಎಡಗ ಎತ್ತಿದ್ರು ವೀರಕೇಸರಿ, ಬಲಗ ಎತ್ತಿದ್ರು ವೀರ ಮದಕರಿ. ಮಸ್ಕಲ ಬಾಸ್ಕಲ ಕಲಕಲ. ಮನೆ ಕೆಲಸದೊಳಗೆ ಲೈನ್ ಹೊಡಿಬಾರ್ದು ಅಂತ ಹೇಳ್ತಿದ್ದಾನೆ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಬೇಸಲ ಮುಸು ಮುಸು ಕಲಕಲ. ಏನೇ ಆದ್ರೂ ಮುಂದೆ ತಿಕ್ಕ ತಪ್ಪಲ್ವಲ್ಲ ಅಂತ ಹೇಳ್ತಿದ್ದಾನೆ. ಪಾಂಡುರಂಗ ಕೋಲಲ್ಲ ಬಡಿಲ್ಲ ಕಡಿಲ್ಲ. ಆಯ್ತಾ? ಹಬಿ ಅವ್ನು ಹೇಳಿದ್ ನಿಮ್ಗೆ ಅರ್ಥ ಆಗೋಯ್ತಾ? ಏನಂದ? ಅದಕ್ಕಂದ್ರೆ ಮನೇಲಿ ಟ್ಯೂಷನ್ ಶುರು ಮಾಡ್ಕೊತಾನಲ್ಲ, ಬಂದ್ ದುಡ್ನೆಲ್ಲ ನನ್ನ ಕೈಗೆ ಕೊಡ್ತಾನಂತೆ. ಅಮ್ಮ ಅಮ್ಮ ಪ್ರೊಫೆಸರ್, ಯಾಕೆ ಅವ್ನು ಈ ತರ ಹೊಡೆದ್ಬಿಟ್ಟ? ಎದ್ದು ಬಂದು ಕಪಾಳ ಕೇಳು ಹೊಡಿಲ್ಲ ಅಂತ ಕೇಳ್ದ. ನೀನು ಹೂ ಅಂದೆ, ಅವನು ಬಿಟ್ಟ. ಕೇಳಿ ಉಡಿಸ್ಕೊತಿಯಲ್ಲ ದಡ್ಡಂತಂದು. ಜಾರ್ಜಿ ಅವರೇ, ಜಾಜಿ ಕಟಲ್ಲ ಬಟಲ್ಲ ಮಟಲ್ಲ. ಏನ್ರಿ ಮಾತಾಡ್ತಿದ್ದೀರಾ ನೀವು? ಸರ್ಕಾರ ಬರ್ಕಾರ. ಯಾವ ಭಾಷೆ ಇದು? ಗ್ರೀಕ್ ಲ್ಯಾಟಿನ್ ಮಿಸ್ಕಲ. ನಿಮ್ಗೆ ಬರುತ್ತಾ? ಕಟ್ ಕಟಲ್ಲ ಬಟ್ ಪಟಾಲ ಮಟ್ ಮಟಲ. ಆರು ಭಾಷೆ ಗಲಗಲ ಗಲಗಲ ಗಲಗಲ. ಯಾವಾಗ ಬಂದೆ? ಈಗ ತಾನೇ ಬಂದೆ. ಬಿಟ್ಲ ಏನಾಗಿದೆ? ಏನೇನೋ ಮಾತಾಡ್ತಿದ್ದಾನಲ್ಲ, ಹಂಗೆ ಹುಚ್ಚ ಸಿಕ್ಲ. ಹೀಗೆಲ್ಲ ಅನ್ಬೇಡ. ಅವನೀಗ ಎಷ್ಟು ಬುದ್ಧಿವಂತ ಆಗಿದ್ದಾನೆ ಗೊತ್ತಾ? ಪ್ರಕಾಂಡ ಪಂಡಿತ. ಅವನ್ಗೆ ಸಿಕ್ಕಾಪಟ್ಟೆ ಲ್ಯಾಂಗ್ವೇಜಸ್ ಬರುತ್ತೆ. ಹೌದಾ? ಯಾವ್ಯಾವ ಲ್ಯಾಂಗ್ವೇಜಸ್ ಬರುತ್ತೆ? ನನ್ನೇನ್ ಕೇಳ್ತೀಯ? ಅವನೇ ಕೇಳು. ಚೈನೀಸ್ಲ, ಜಾಪನೀಸ್ಲ, ಸ್ಪ್ಯಾನಿಷ್ಲ, ಇಟಲಿಲ, ಫ್ರೆಂಚ್ಲ, ಜರ್ಮನಿಲ, ಆಲ್ ಲ್ಯಾಂಗ್ವೇಜಸ್ ಮಿಕ್ಸ್ ಗಲಗಲ. ಪಟಾಲ ಪಟಾಲ ಮಟ್ ಮಟಾಲ. ಜಾರ್ಜಿ ಅವರೇ, ಇವ್ರು ಮಾತಾಡೋಣ ಚೆನ್ನಾಗಿದೆ, ಆದ್ರೆ ಇವ್ರು ನನ್ನ ಹೊಗಳ್ತಾ ಇದಾರೋ ಬೈತಾ ಇದಾರೋ ಒಂದು ಅರ್ಥ ಆಗ್ತಿಲ್ವಲ್ಲ. ಇಂಥ ಪಂಡಿತ ಇಡೀ ಭಾರತ ದೇಶದಲ್ಲೇ ಸಿಗಲ್ಲ. ಮೊನ್ನೆ ನಮ್ಮ ಮನೆಗೆ ಒಬ್ರು ಪ್ರೊಫೆಸರ್ ಬಂದಿದ್ರು, ಚುಂಗ್ ಅಂತ. ಅವರು ಇವನ್ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಇಂಥ ದೊಡ್ಡ ಭಾಷಾ ತಜ್ಞ ನಿಮ್ ಮನೇಲಿರೋದೇ ದೊಡ್ಡ ಪುಣ್ಯ ಅಂತ ಹೇಳಿದ್ರು. ಹೌದಾ? ಜಾರ್ಜಿ ಅವರೇ, ನನಗೂ ಜರ್ಮನ್ ಫ್ರೆಂಚ್ ಹೇಳ್ಕೊಡಕ್ ಹೇಳ್ತೀರಾ? ನನ್ನೇನ್ ಕೇಳ್ತೀಯ ಪ್ರೀತಿ? ಅವನೆಲ್ಲ ಕೇಳು. ನನಗೂ ಜರ್ಮನ್ ಫ್ರೆಂಚ್ ಹೇಳ್ಕೊಡಿ ಪ್ಲೀಸ್. ಅರ್ಥ ಆಗ್ಲಿಲ್ಲ. ಏನಂತ ಬರ್ತಿದ್ದಾರೆ? ಎರಡು ಭಾಷೆನೂ ಮಿಕ್ಸ್ ಮಾಡ್ಬೇಕಾದ್ರೂ ಹೇಳ್ಕೊಡ್ತಾನಂತೆ. ಹೌದಾ? ಹಾಗಿದ್ರೆ ನಾನ್ ಕಲ್ತ್ಕೋತೀನಪ್ಪ. ಫಾರಿನ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ನಿನಗೆ ಏನಾಗ್ಬೇಕು? ನಾನು ಫಾರಿನ್ ಹೋಗಿ ಬಿಸ್ನೆಸ್ ಮಾಡಿ ಹಣ ಸಂಪಾದನೆ ಮಾಡ್ಬೇಕು ಅನ್ಕೊಂಡಿದೀನಿ. ಬರೀ ಇಂಗ್ಲಿಷ್ ಒಂದೇ ಕಲ್ತ್ಕೊಂಡ್ರೆ ಅದು ಜರ್ಮನಿಲಿ ಫ್ರಾನ್ಸ್ ಅಲ್ಲಿ ಉಪಯೋಗಕ್ಕೆ ಬರಲ್ಲ. ಅದಕ್ಕೆ ಅಲ್ಲಿನ ಭಾಷೆನ ಕಲ್ತ್ಕೋಬೇಕಲ್ವಾ? ಡೋಂಟ್ ವರಿ, ಜರ್ಮನ್ ಬರ್ಮನ್ ಕರ್ಮನ್ ಸರ್ಮನ್ ಸಾರೇ ಜಾಸ್ತಿ ಅಚ್ಚ. ಕೊನೆ ಲೈನ್ ಮಾತ್ರ ಸ್ವಲ್ಪ ಅರ್ಥ ಆಯ್ತು. ಮೋಸ್ಟ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಭಾರತ ದೇಶನೇ ಶ್ರೇಷ್ಠ ಅಂತ ಹೇಳಿರ್ಬೇಕು. ಗ್ರೀಕು ಲ್ಯಾಟಿನ್ ಜರ್ಮನು ಟೀಚ್ಗಲ. ಪಂಡಿತೋತ್ತಮರು ಏನೋ ಒಣೆ ಮುತ್ತುಗಳನ್ನ ಉದುರಿಸ್ತಾ ಇದ್ರು. ನನ್ನ ಫ್ರೆಂಡ್ ಪ್ರೀತಿ ಫಾರಿನ್ ಹೋಗ್ಬೇಕಂತೆ. ಅದಕ್ಕೆ ಬಿಟ್ಲಿನ ಹತ್ರ ಫಾರಿನ್ ಲ್ಯಾಂಗ್ವೇಜ್ ನ ಕಲ್ಕೋತಾ ಇದ್ದಾಳೆ. ಇದೀರಾ ದಂಡಕ್ಕೆ ದಡ್ಡಂತಂದು. ಗಂಡ ಕಂಡ್ರೆ ಗಂಡನಿಗೆ ದೊಡ್ಡ ಪಟ ಅಂತಿರಲ್ಲ ನೀವು. ಮತ್ತಿನ್ನೇನ್ರಿ ಪಾಂಡುರಂಗ ಅವ್ರೆ, ಮನೆಯಲ್ಲಿ ಇಂಥ ದೊಡ್ಡ ಮಹಾನ್ ಭಾಷಾ ಪಂಡಿತನ ಇಟ್ಕೊಂಡು ನೀವು ಬೇರೆ ಲ್ಯಾಂಗ್ವೇಜ್ ಒಂದೇನು ಕಲ್ತ್ಕೊಂಡಿಲ್ವಲ್ಲ ದಡ್ಡಂತಂದು.
ಪ್ರೀತಿ ಅವರೇ, ಅನ್ಯ ಭಾಷೆಗಳನ್ನು ಕಲಿತು ನನಗೇನ್ರಿ ಆಗ್ಬೇಕು? ಒಂದು ಶುದ್ಧವಾದ ಕನ್ನಡ ಭಾಷೆ ನನಗೆ ಚೆನ್ನಾಗಿ ಬರುತ್ತೆ. ಬರೀ ಕನ್ನಡ ಭಾಷೆ ಬಂದ್ರೆ ಸಾಲದು. ಮನುಷ್ಯನಾಗ ಹುಟ್ಟಿದ ಮೇಲೆ ಬೇರೆ ಲ್ಯಾಂಗ್ವೇಜ್ ಕಲ್ತ್ಕೋಬೇಕು. ನಮ್ ಬಿಟ್ಲಿನ ತರ ನೀವು ಇದ್ದೀರಾ ದೊಡ್ಡ ತಂದು. ನೀವು ಮಾತು ದಡ್ಡಾಗಿದ್ದಾನ ಹೋಗ್ಬೇಡ್ರಿ. ಅಲ್ಲ, 108 ಭಾಷೆ ಕಲ್ತ್ರೆ ಏನ್ ಸುಖ ಬಂತು? ಮಾತೃಭಾಷೆ ಕನ್ನಡ ಭಾಷೆನೆ ಮರ್ತ ಮಣ್ಣೇಕೊಂಡ್ ಕೂತಿದ್ದಾನೆ. ಇಂಥವ್ನಿಗೆ ಏನ್ ಹೇಳೋದು? ಸುಮ್ನೆ ಹೀಗೆಲ್ಲ ಟಾಕ್ ಮಾಡೋದ್ ಬಿಟ್ಟು ಅವನ ಹತ್ರ ಬೇರೆ ಲ್ಯಾಂಗ್ವೇಜಸ್ ನ ಕಲ್ತ್ಕೊಳ್ಳಿ. ಆಯ್ತು ಕಣ್ರಿ, ಆಯ್ತು. ನಾನು ಈ ಕ್ಷಣದಿಂದನೇ ಕಲಿಯೋದಕ್ಕೆ ಶುರು ಮಾಡ್ತೀನಿ. ಅದೇ ಅದ್ ಏನ್ ಕಲ್ಸ್ಕೊಡ್ತೇವ ಕಲ್ಸ್ಕೊಡ್ತೀನಿ. ಪುಸ್ತಕ ತೆಗಿತೀನಿ. ಮಾಮ ಮುಸಿ ಬೋರ್ಗ ಜೆಂಟ್ಲ್ಮೆನ್ ಗುರ್ಗಲ. ಇದು ಹಂಗೆ ಹೋಗ್ತಿದ್ಯಾ? ಇದ್ರ ಅರ್ಥ ಏನೋ ಕೇಳ್ಬಿಟ್ಟು ಹೋಗಪ್ಪ. ಏನಂತ ಬರ್ಕೊಟ್ಟು ಹೋದ್ರಿ? ಈಗ ಬರ್ಸಿದ್ದನ್ನ ಕಂಠಪಾಠ ಮಾಡ್ಬೇಕಂತೆ. ನಾಳೆ ಬಂದು ಇದ್ರ ಅರ್ಥ ಹೇಳ್ಕೊಡ್ತಾನಂತೆ. ಪದ್ದು ಪಾಂಡುರಂಗ ದಡ್ಡ ಆಗೋದು ಪ್ರೂವ್ ಆಗ್ತಿದೆ ಕಣು. ಮನೇಲಿ ನೋಡ್ರಲ್ಲ ಅವ್ನ ದಡ್ಡ 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 ಅಂತ ಕರೀತಿದ್ದಾರೆ. ಬರೀ ದಡ್ಡ ಆದ್ರೆ ಸಾಲದು, ಅವನ್ನ ಹುಚ್ಚನ್ ಮಾಡ್ಬಿಡ್ಬೇಕು. ಗುಜರಾತ್ ಅಲ್ಲಿ ಒಬ್ಬ ಹುಡುಗ 5 ಭಾಷೆ ಮಾತಾಡ್ಕೊಂಡು ನವಿಲ್ಗರಿ ಮಾಡ್ತಿದ್ದಾನಂತೆ. ನೀನು ಹಾಗೆ ನವಿಲ್ಗರಿ ಮಾರು, ಆಗ ಪಾಂಡುರಂಗ ಮೆಂಟ್ಲಾಗಿ ಹುಚ್ಚಾಸ್ಪತ್ರೆ ಸೇರ್ಕೊಂಡ್ಬಿಡ್ತಾನೆ. Peacock feather, 30 bucks, 50 bucks, 100 bucks, 200 bucks. You know French, Italy, Spanish, Chinese, Japanese, Singalian, Mongolian. Okay, Singlika. Hello, Vital. Hello, Professor. How are you? I am fine. How are you? Very fine. You want peacock feather? Yes, yes. How much? Only 200 bucks. Hi, take it. Yeah. ಸರ್ ಏನ್ ಮಾತಾಡ್ತಾ ಇರೋದು ಇವ್ರು? ಅಷ್ಟು ಗೊತ್ತಿಲ್ವೇನ್ರಿ? ಇವನು ಬಹುಭಾಷಾ ಪಂಡಿತ. ನಾನು ಪ್ರೊಫೆಸರ್ ಆಗಿದ್ರು ಇವನಿಗೆ ಮಾರ್ಗ್ ಹೋಗಿದ್ದೀನಿ. ಇವನಿಗೆ ಬರೋಷ್ಟು ಭಾಷೆಗಳು ಭಾರತದಲ್ಲಿ ಬೇರೆ ಯಾರಿಗೂ ಬರೋದೇ ಇಲ್ಲ. ಇವನ ಹತ್ರ ನವಿಲ್ಗರಿ ತಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಸರ್ 100% ನಿಜ. ನಿಮ್ ಮನೆ ಹುಟ್ಟೋ ಮಕ್ಕಳಿಗೆ ಭಾಷೆ ಬೇಗ ಬರುತ್ತೆ. ಅವ್ರು ಬೇಗ ಫಾರಿನ್ ಹೋಗ್ತಾರೆ. ಅವ್ರಿಗೆ ನೆನಪಿನ ಶಕ್ತಿನೂ ಜಾಸ್ತಿ ಆಗುತ್ತೆ. ಬೇಗ 200 ರೂಪಾಯಿ ಕೊಟ್ಟು ನವಿಲ್ಗರಿ ತಗೊಂಡು ಹೋಗಿ. ಓ ಪ್ರೊಫೆಸರ್, ನೀವೇನಿಲ್ಲಿ? ಪಾಂಡುರಂಗ, ಇಂಥ ಮೇಧಾವಿ ಪಂಡಿತನ ಮನೇಲಿ ಇಟ್ಕೊಂಡು ಇನ್ನು ಭಾಷೆ ಕಲಿಯಕ್ಕೆ ಮನಸ್ಸು ಮಾಡಿಲ್ಲ ಅಂದ್ರೆ ನೀನೆಂತ ದಡ್ಡ. ಕಲಾಲ್ ಕಲಾಲ್ ಗುಲಾಲ್. ಗೊತ್ತಾಗೋಯ್ತು. ಗುಲಾಲ್ ಅಂದ್ರೆ ಏನು ಅಂತ ನಂಗೆ ಗೊತ್ತಾಗೋಯ್ತು. ಏನು? ಬಣ್ಣ ಬಣ್ಣದು. ಏನಂತೆ? ಇನ್ನೊಂದ್ಸಲ ಈಗ ಮಾತಾಡಿದ್ರೆ ನಿಮ್ ಮುಖಕ್ಕೆ ಸುಣ್ಣ ಬಳಿತಾರಂತೆ. ಪ್ರೀತಿ 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 ಅದು ಯಾವ ಬಾಯಲ್ಲಿ ನಮ್ಮ ಮನೆ ಒಳಗಡೆ ಬಂದು ಕೂತ್ಕೊಂಡ್ಬಿಟ್ಟಿದೆ ಕೈ. ಪಾಂಡುರಂಗ ಅವರೇ, ನೀವು ಈ ತರ ಎಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡಿ. ಇಷ್ಟು ಬೇಗ ಏನಿನ್ನ ಪಾಂಡುರಂಗನ ಪ್ರೀತಿ ಬೇಡವಾಯ್ತೇನೆ ಪ್ರೀತಿ? ಇನ್ನೇನು, ನಾನು ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಹೊಸ ಲ್ಯಾಂಗ್ವೇಜ್ ಕಲ್ತ್ಕೊತಾ ಇದೀನಿ. ನನ್ನ ಬಂದು ಡಿಸ್ಟರ್ಬ್ ಮಾಡ್ತಿರಲ್ಲ. ದಡ್ಡ ಗಿಡ್ಡ ಅಂದ್ರೆ ನಾನ್ ಸುಮ್ಮಿರಲ್ಲ. ಬೇಡ ಬಿಡ, ಹುಡುಗಿ ಕಡೆ ಪ್ರೀತಿ ಹುಡುಗಿ ನೋಡೋ, ಏನೋ ಪಾಪ ಕಲಿಯೋ ಭರಾಟೆನಲ್ಲಿ ಒಂದು ಮಾತನ್ನ ಅಂದು ಬಿಟ್ಟಿದ್ದಾರೆ. ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ರು. ಈ ಹುಡುಗಿರು ಬೈಯೋದ್ರಲ್ಲಿ ಒಂಥರ ಹಿತನೂ ಇರುತ್ತೆ, ಒಂಥರ ಖುಷಿನೂ ಸಿಕ್ಕತ್ತೆ. ನಿನ್ನ ಪಾಡಿಗೆ ನೀನು ಚೆನ್ನಾಗಿ ಕಲಿ. ನಾನೇನೋ ಕಲಿತೀನಿ, ಆದ್ರೆ ನೀವ್ ಕಲ್ತ್ಕೋಬೇಕಲ್ಲ ದಡ್ಡ ಅಂತ ಅಂದು. ಯಾವಾಗ್ಲೂ ಇರುತ್ತೆ ಬಿಡಿ ಯಜಮಾನ್ರೆ. ಏನು ಯಜಮಾನ್ರೆ, ಆಗಿಂದ ಇವಳತ್ರ ದಡ್ಡ ದಡ್ಡ ಅನ್ಕೊಂಡು ಇಲ್ಲೇ ಕೂತಿದ್ದೀರಲ್ಲ, ಅಡ್ಗೆ ಮನೆಗಾದ್ರೂ ಬರ್ಬಾರ್ದ ದಡ್ಡ ಅಂತ ಅಂದು. ಚಂಪ ನೀನು ನನ್ನನ್ನು ದಡ್ಡ ಅಂದ್ಬಿಟ್ಟೆ. ಇನ್ನೊಂದ್ ಸ್ವಲ್ಪ ನೀನ್ ಇಲ್ಲೇ ಕೂತಿದ್ರೆ ನಾನು ನಿನ್ಗೆ ಅನ್ಬೇಕಾಗತ್ತೆ ದಡ್ಡನ್ ತಂದು. ನೀನ್ ಹೇಳಿದ್ ಯಾರಿಗೂ ಅರ್ಥ ಆಗಲಿಲ್ಲ ಕಣ. ಪ್ರೀತಿ ಒಬ್ಬನ್ ಬಿಟ್ಟು ನಾವೆಲ್ಲ ಜಾಗ ಖಾಲಿ ಮಾಡ್ಬೇಕಂತ. ಯಾಕಂತಪ್ಪ? ಅವನು ಮೊದ್ಲು ಪ್ರೀತಿಗೆ ಭಾಷೆ ಹೇಳ್ಕೊಡ್ತಾನಂತೆ. ಅಯ್ಯೋ ಶಿವನೇ, ಮತ್ ನಾನ್ ಕಲಿಯೋದು ಯಾವಾಗಂತಪ್ಪ? ನೀನು ಪ್ರೀತಿ ಹತ್ರ ಆಮೇಲೆ ಕಲ್ತ್ಕೋಬೇಕಂತ. ಯಾಕಂತ? ನೀನ್ ದಡ್ಡ ಅಂತ. ಪೆದ ಪೆದ ಪೀಕಾಕ್ ಪೆದ 50 100 200 bucks. ಪೆದ ನಿಮ್ಗೆ ಯಾವ ಭಾಷೆ ಬರುತ್ತಾ? Chinese, Japanese, French, Latin, Spanish. Which one do you want? ಯಾವ್ದಾರು ಒಂದು ಭಾಷೆ ಕಳಿಸ್ಕೊಡಿ ಸರ್.
ಮೊದಲು ಕನ್ನಡದಲ್ಲಿ ನೆಟ್ಟಿಂಗ್ ಮಾತಾಡೋದು ಕಲ್ತ್ಕೋ ಫೆದ ಫೆದ ಪೀಕಾಕ್ ಫೆದ ಫೆದ 50 100 200 bucks ಪೀಕಾಕ್ ಫೆದ 50 100 200 bucks Channel language. yeah this is stick of feather kaim kulu ಸಖತ್ ಮಗ ಅವೇ ನೋಡ್ರಿ ಅವರಿಬ್ರು ಎಷ್ಟು ಚೆನ್ನಾಗಿ ಚೈನೀಸ್ ಲ್ಯಾಂಗ್ವೇಜ್ ನ ಮಾತಾಡ್ತಾ ಇದಾರೆ. ನೀವು ಇದೀರಾ ದಂಡಕ್ಕೆ. ಬರೀ ಕಟ್ಕೊಂಡಿರೋ ಗಂಡನಿಗೆ ದಂಡ ಅಂತಿರಲ್ಲ ರೀ. ಅಭಿ ನೀ ಬರೀ ದಂಡ ಅಲ್ಲ ದಡ್ಡ. ಹೋಗಿ ಮಾತಾಡ್ಸಿ. ಅಷ್ಟೇ ಇದೇ ನನಗೆ ಆಗಲ್ಲ ಅನ್ನೋದು. ನೀವೇ ತಾನೇ ಮಾತಾಡ್ಸಿ ಅಂತ ಹೇಳಿದ್ದು. ಅಭಿ ನಾನು ಹೇಳಿದ್ದು ಬರೀ ಮಾತಾಡ್ಸಿ ಅಂತ, ಮುಟ್ಟು ಮಾತಾಡ್ಸಕ್ ಹೇಳಿಲ್ಲ. ಓ ಹಂಗೆ. ಅದು ಎಕ್ಸ್ಕ್ಯೂಸ್ ಮಿ ಮೇಡಮ್, ಇವನು ಕನ್ನಡ ಇಷ್ಟೊತ್ತು ಅವನು ನಿಮ್ಮ ಜೊತೆ ಮಾತುಕತೆ ನಡೆಸಿದ್ನಲ್ಲ, ಅದು ಯಾವ ಭಾಷೆ ಅಂತ? ಅದು ಮಾತಾಡಿದ್ ಕರೆಕ್ಟ್ ಆಗಿತ್ತು. ಚೈನಾ ಬಾರ್ಡರ್ ಲ್ಯಾಂಗ್ವೇಜ್. ಈ ಗುಲ್ಬರ್ಗ ಕನ್ನಡ ಇರುತ್ತಲ್ಲ, ಮಿಕ್ಸಿ ಮಿಕ್ಸಿ ಹಾಗೆ. ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ? ಆಕ್ಚುಲಿ ನಂಗೆ 4 ಲ್ಯಾಂಗ್ವೇಜಸ್ ಬರುತ್ತೆ. ಇನ್ನು 4 ಲ್ಯಾಂಗ್ವೇಜಸ್ ಇವರಿಂದ ಕಲಿಬೇಕು ಅಂತಿದ್ದೀನಿ. ಏನಂದ ಅವನು? ಕಲ್ಸ್ಕೊಟ್ರೆ ಕಲ್ಸ್ಕೊಡ್ತೀನಿ ಅಂತಂದ್ರು. ಸರ್ ನೀವು ರೋಡಲ್ಲಿ ನಿಂತ್ಕೊಂಡು ನವಿಲ್ಗರಿ ಮಾಡ್ತಾ ಇದ್ದೀರಾ? ನಾನು ಮೊನ್ನೆ ಯಾವ್ದೋ ಪೇಪರ್ ಅಲ್ಲಿ ಓದಿದ್ದೆ, ಯಾರೋ ಒಬ್ಬ ಮನುಷ್ಯ 5 ಭಾಷೆ ಮಾತಾಡ್ಕೊಂಡು ನವಿಲ್ಗರಿ ಮಾಡ್ತಿದ್ದಂತೆ. ಜಾಜಿ ನೀನೇ ಪುಣ್ಯ ಮಾಡಿದ್ದೆ, ಎಂತ ಒಳ್ಳೆ ಪಂಡಿತನ ಇಟ್ಕೊಂಡಿದ್ಯಾ. ಪ್ರೀತಿ ಅವ್ರೆ, ಏನ್ ಆಡೋ ಮಾತಿಗೊಂದು ಅರ್ಥ ಬೇಡವಾ? ಬೇರೆ ಭಾಷೆ ಹಂಗಲ್ಲ, ನಮ್ಮ ಕನ್ನಡ ಭಾಷೆ ಒಂದೇನೋ ಮಾತಾಡಿದ್ರೆ ಮತ್ತಿನ್ನೇನೋ ದುರ್ಸ್ಬಿಡುತ್ತೆ. ಯಾರನ್ನೂ ಅವ್ರು ಇಟ್ಕೊಂಡಿಲ್ಲ, ಅವನು ನಮ್ಮ ಮನೆಯಲ್ಲಿ ಇದಾನೆ. ಪಾಂಡ್ರಂಗ ಅವ್ರೆ, ಈ ತರ ನಾನ್ ಸೆನ್ಸ್ ಮಾತಾಡೋದ್ ಬದಲು ನೀವು ಚೈನೀಸ್ ಭಾಷೆ ಕಲಿಬಾರ್ದ ದಡ್ಡಂತಂದು. ಹಲೋ, ನಾನು ಲಂಗಮ್ಮ, ನೀವ್ಯಾರು? ಮಲ್ಕಲಾಲು ಗಲ್ಕಲಾಲು ಅದೇನ್ ಕಲ್ಕಲಾನೋ ಗಿಲ್ಗಿಲಾನೋ ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಇದು ನಮ್ಮ ಅಳಿಯಂದಿರ ಭಾಷೆ. ತಾಳಮ್ಮ, ನಮ್ಮ ಅಳಿಯನ್ನೇ ಕಲಿತೀನಿ. ಅಳಿಯಂದಿರೇ, ಅದ್ಯಾರೋ ನಿಮ್ ಸ್ಟೂಡೆಂಟ್ ಜೊತೆ ಮಾತಾಡ್ಬೇಕಂತೆ, ಮಾತಾಡ. ಹಲೋ, ಕೀರಾಗಲ್ಲ ಪಾರ್ಕಲ್ಲ 11 o'clock ಶಾರ್ಪ್ ಮೀಟ್ ಗಲ್ಲ. ಏನಂತಪ್ಪ? 11 o'clock ಪಾರ್ಕ್ ಮೈ ಸ್ಟೂಡೆಂಟ್ ಕೀನಾಲ ಮೀಟ್ಲ. ಕನ್ನಡ ಒಂದ್ ಬಿಟ್ಟು ಮಿಕ್ಕೆಲ್ಲಾ ಭಾಷೆನೂ ಚೆನ್ನಾಗಿ ಮಾತಾಡ್ತೀಯಪ್ಪ. ಅದಕ್ಕೆ ನಮ್ಮ ರಾಜ್ಯದಲ್ಲಿ ನಿಮ್ಮಂಥವ್ರೆ ಜಾಸ್ತಿ ಆಗೋದು. ಕೀನಾಗೂ ಮತ್ತು ನಮ್ಮ ಅಳಿಯಂದ್ರಿಗೂ ಏನು ಸಂಬಂಧ ಅನ್ನೋದನ್ನ ಪತ್ತೆ ಹಚ್ಚಿಬಿಟ್ರೆ ನಮ್ಮ ಅಳಿಯಂದ್ರ ಭಾಷೆಯ ಬಂಡವಾಳ ಏನು ಅಂತ ಹಂಗಂಗೆ ಗೊತ್ತಾಗ್ಬಿಡುತ್ತೆ. ಈಗ ನಮಗೆ ಕಾದಿದೆ. ಲೋ ಬದ್ದು, ನೀನಂತೂ ಆ ಚಾಂಚುನ್ ವೇಷದಲ್ಲಿ ಸೂಪರ್ ಆಗಿ ಕಾಣ್ತಿದೆ ಕಣೋ. ಮನೆಯವ್ರನ್ನ ಎಷ್ಟು ಚೆನ್ನಾಗಿ ಮಾಡಿಸ್ಬಿಟ್ಟಿಲ್ಲ. ಮತ್ತೆ ಸುಮ್ನೆ ಕಲಾಸದಲ್ಲಿ ಟ್ರೈನಿಂಗ್ ಕೊಡೋದು. ನಾವು 3 ಜನ ಸೇರಿ ಆಡಿರೋ ನಾಟಕಕ್ಕೆ ಆ ಪಾಂಡುರಂಗ ಅದ್ರಿ ಅಲ್ಲಾಡಿ ಬೆದ್ರಿ ಬಂಡವಾದ. ಮತ್ತಿನ್ನೇನು ಸುಮ್ನೆ ದಟ್ಟ ಅಂತ ನಾ ಬಿಟ್ಬಿಡ್ತೀನ. ಇನ್ನು ಎಷ್ಟು ದಿನ ಅಂತ ಈ ನಾಟಕ ಆಡೋದು? ಸ್ವಲ್ಪ ದಿವಸಕ್ಕಿನ ಇನ್ನೇನು ನಮ್ಮ ಭಾವ ಮೆಂಟ್ಲ್ ಆಸ್ಪತ್ರೆ ಸೇರ್ಕೊಳ್ಳೋ ದಿನಗಳು ಹತ್ರ ಬರ್ತಾ ಇದೆ. ಅಪ್ಪ ಆದಷ್ಟು ಬೇಗ ಮೆಂಟಲ್ ಆಗಿ ಹಾಸ್ಪಿಟಲ್ ಸೇರ್ಕೊಂಡ್ಬಿಡ್ಲಿ. ಮೆಜೆಸ್ಟಿಕ್ ಅಲ್ಲಿ ಸ್ವೆಟ್ರು ಮಾರ್ದೆ ಬೋರ್ ಆಗೋಗ್ಬಿಟ್ಟಿದೆ. ಕೀನಾ, ನೀನೇನು ತಲೆ ಕೆಡಿಸ್ಕೋಬೇಡ. ನಿನ್ನ ಹತ್ರ ಅಷ್ಟು ಸ್ವೆಟರ್ಗಳನ್ನ ನಾವೇ ಕೊಂಡ್ಕೊತೀವಿ. ಕೀನಾ, ನಾಳೆ ನೀನು ನಮ್ಮ ಮನೆಗೆ ನಡೆಯೋ ಕ್ಲೈಮ್ಯಾಕ್ಸ್ಗೆ ವಿಟ್ಲನ್ ಕರ್ಕೊಂಬಾ. ನಮ್ಮಪ್ಪ ಟೀಚಿಂಗ್ ಅಲ್ಲಿ ದೊಡ್ಡ ಫ್ಯಾಕ್ಟ್ರಿ ಇಟ್ಟಿದ್ದಾರೆ. ಆ ಫ್ಯಾಕ್ಟ್ರಿ ನಡೆಸೋದಿಕ್ಕೆ ವಿಟ್ಲನ್ ಅಂತ ಮೇಧಾವಿ ಮನೆ ಅಳಿಯಾನೆ ಬೇಕು ಅಂತ ಹೇಳಿ ಇವನ್ನ ಕರ್ಕೊಂಡೋಗೋ. ಆಗ ಪಾಂಡುರಂಗ ಸ್ಪಾಟ್ ಅಲ್ಲೇ ಮೆಂಟ್ಲಾಗ್ಬಿಡ್ತಾನೆ. ವಿಟ್ಲ, ಯಾಕೆ ಎಲ್ರಿಗೂ ಚಾಕ್ಲೇಟ್ ಕೊಡ್ತಾ ಇದ್ಯಾ? ನಾನು ಹೇಳ್ತೀನಿ, ಈ ಕೀನ ವಿಟ್ಲನ್ನ ಮದುವೆ ಮಾಡ್ಕೊಂಡು ಬೀಜಿಂಗ್ಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಬೀಜಿಂಗ? ಯಾಕೆ? ನಮ್ ತಂದೆ ಮಾಡಿರೋ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದಕ್ಕೆ ವಿಟ್ಲನೇ ಬೇಕು ಅಂತ ತುಂಬಾ ಹಠ ಹಿಡಿತಾ ಇದ್ದಾರೆ. ಕೀನಾ ತೆಗೆದೊಂದು ಬಿಟ್ಟಾಂದ್ರೆ ಕೊಟ್ರ ಮಾರದಕ್ಕೆ ಮತ್ತೆ ಮೆಜೆಸ್ಟಿಕ್ ಹೋಗ್ಬಿಡ್ಬೇಕು. ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ, ವಿಟ್ಲನ್ ತಪ್ಪು ಏನೂ ಇಲ್ಲ. ಎಲ್ಲ ಈ ಪ್ರೊಫೆಸರ್ ಚೇಂಜ್ ಹಂಗೆ. ಪ್ರೊಫೆಸರ್ ಮೇಲೆ ಕೈ ಮಾಡೋದಕ್ಕೆ ನಿಮ್ಗೆ ಶೇಮ್ ಆಗಲ್ಲ? ಯಾವನ್ರಿ ಪ್ರೊಫೆಸರ್? ಅವ್ನು ಯಾರು ಗೊತ್ತನ್ರಿ? ಹಳ್ಳಿನಲ್ಲಿ ಕುರಿ ಮೇಯಿಸ್ಕೊಂಡಿತ್ತಲ್ಲ ದಂಡ ಪಿಂಡ ನಮ್ಮ ಪದ್ದಪ್ಪ. ಯಾಕೆ ಹೀಗೆ ಮಾಡಿದ್ರೆ? ಅಲ್ಲ, ನಿನ್ ಬೆಳಗಾದ ನೀನ್ ನನ್ನ ತಲೆ ಮೇಲೆ ಹೊಡ್ದು ದಡ್ಡ ಅಂತ ಹೇಳ್ತಿದ್ದಲ್ಲ, ಹೇಗಾದ್ರೆ ಬುದ್ಧಿ ಕಲಿಸ್ಬೇಕು
ಅಂತ ನಾವಿಬ್ರು ಸೇರ್ಕೊಂಡು ಈ ನಾಟಕ ಮಾಡಿದ್ವಿ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ಯಾವುದೇ ಕಾಲಕ್ಕೂ ನನ್ನನ್ನು ಹಾಗೆಲ್ಲ ದಡ್ಡನ್ ಮಾಡಕ್ ಆಗಲ್ಲ. ನೀವು ಮಾಡಿರೋ ತಪ್ಪಿಗೆ ಏನ್ ಮಾಡ್ತೀನಿ ಗೊತ್ತೇನ್ರೋ? ಮೆಜೆಸ್ಟಿಕ್ ಅಲ್ಲಿ ಸ್ವೆಟರ್ ಮಾರಕ್ ಆಗ್ತಿಲ್ಲ. ಇಲ್ಲ ಕಣಪ್ಪ, ಕಡ್ಲೆಕಾಯಿ ಅಂತ ಕಡ್ಲೆಕಾಯಿ ಮಾರಕ್ಕೆ ಕಲಾಸಿ ಪಾಳೆಮ್ಗೆ ಹಾಕ್ತೀನಿ.